ಇನ್ನು ಮಡಿಕೇರಿಯಲ್ಲಿ ಜನತಾ ಕರ್ಫ್ಯೂಗೆ ಬೆಂಬಲ ವ್ಯಕ್ತವಾಗಿದೆ. 2 ದಿನ ಅಂಗಡಿ ಮುಂಗಟ್ಟುಗಳು ಬಂದ್ ಆಗುತ್ತೆ. ಮಡಿಕೇರಿಯಲ್ಲಿ ಒಂದು ಪಾಸಿಟಿವ್ ಕೇಸ್ ಮೊನ್ನೆ ರಿಪೋರ್ಟ್ ಆಗ್ತಾ ಇದ್ದಂತೆ ಆತಂಕ ಆ ಭಾಗದ ಜನರಲ್ಲಿ ಜಾಸ್ತಿ ಆಗಿದೆ. ಸರಿಸುಮಾರು 300 ಜನರನ್ನ ಇದೀಗ ಸ್ಕ್ರೀನಿಂಗ್ ಮಾಡ್ತಿದ್ದಾರೆ, ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಈಗ ನಾಳೆ ಜನತಾ ಕರ್ಫ್ಯೂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಕರೆಯನ್ನ ಕೊಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಅದಕ್ಕೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಒಟ್ಟು 2 ದಿನ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಚೇಂಬರ್ ಆಫ್ ಕಾಮರ್ಸ್ ನಿಂದ ಈ ನಿರ್ಧಾರ ಇದೀಗ ಪ್ರಕಟವಾಗಿರೋದು. ಖಾಸಗಿ ಬಸ್, ಆಟೋ, ಪೆಟ್ರೋಲ್ ಬಂಕ್ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ. ಇವತ್ತು ಸಂಜೆಯಿಂದಲೇ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಚೇಂಬರ್ ಆಫ್ ಕಾಮರ್ಸ್ ಈ ನಿರ್ಧಾರವನ್ನ ಕೈಗೊಂಡಿದೆ. ಹಾಗಾಗಿ ಸಂಚಾರ ವ್ಯವಸ್ಥೆಯಲ್ಲಿ ಒಂದಿಷ್ಟು ತೊಡಕಾಗುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ ಈಗ ಇಡೀ ಮಡಿಕೇರಿ ಮತ್ತೆ ಕೊಡಗು ಸ್ತಬ್ಧವಾಗ್ಬಿಟ್ಟಿದೆ. ಜಿಲ್ಲೆಯಲ್ಲಿ ಬಾರ್ಗಳು ಕೂಡ ಬಂದ್ ಮಾಡಿ ಬೆಂಬಲವನ್ನ ವ್ಯಕ್ತಪಡಿಸಲಾಗುತ್ತೆ. ಈಗ 1 ದಿನಕ್ಕೆ ಅಂತ ಜನತಾ ಕರ್ಫ್ಯೂಗೆ ಸಿದ್ಧತೆ ಆಗ್ತಾ ಇದೆ. ದೇಶದಲ್ಲಿ ಕರೆಯನ್ನ ಕೊಟ್ಟಿರೋದು ನರೇಂದ್ರ ಮೋದಿ ಅವರು. ಬಟ್ ಮಡಿಕೇರಿಯಲ್ಲಿ 2 ದಿನ ಬಂದ್ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ.